ಹಲೋ ಎವ್ರಿವನ್, ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ಸ್ವಾಗತ. 10ನೇ ತರಗತಿಯ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳು. ಆಲ್ರೆಡಿ ಇದರ ಮೇಲೆ ಕ್ಲಾಸಸ್ ಆಗಿದೆ. ಇಂಟ್ರೊಡಕ್ಷನ್ ಕ್ಲಾಸ್ ಮತ್ತು ಕೆಲವು ಉದಾಹರಣೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತು ನಾವು ಅಭ್ಯಾಸದಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ನಾವು ಇವತ್ತು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡಿ, ಫಸ್ಟ್ ಕ್ವಶನ್, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂದ್ರೆ ಏನ್ ನೋಡಿ, ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಗುಣಲಬ್ಧವಾಗಿ ಬರೀಬೇಕು ನೋಡಿ. ಯಾವ ರೀತಿ? 140 ಇದೆ, ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿತೀವಿ. ಸೊ ನೋಡಿ, ಅವಿಭಾಜ್ಯ ಸಂಖ್ಯೆ ಮೊದಲನೇದಾಗಿ 2 ಬರುತ್ತೆ. 2, 3, 5 ಅವಿಭಾಜ್ಯ ಸಂಖ್ಯೆಗಳು. ಸೊ 2ರಿಂದ ಇದು ಭಾಗವಾಗುತ್ತೇನಾ ನೋಡಿ. 2 7 14, 0ಗೆ 0. ಈಗ 70 ಆಯ್ತು, 2ರಿಂದ ಭಾಗವಾಗುತ್ತೆ, 70 ಆಗುತ್ತೆ. 2 3 6, 1 ಉಳಿತು, 10 ಆಯ್ತು, 2 5 10, 35. 2ರಿಂದ ಭಾಗವಾಗಲ್ಲ, 3ರಿಂದ ಭಾಗವಾಗಲ್ಲ. ನೆಕ್ಸ್ಟ್ 5ರಿಂದ ಆಗುತ್ತೆ, 5 7 35. ಲಾಸ್ಟ್ 7 ಉಳಿತು, 7 7ರ ಮಧ್ಯೆಯಲ್ಲೇ ಬರುತ್ತೆ. ಓಕೆನಾ? 7 1 7. ಸೊ ನೋಡಿ, ಅವಿಭಾಜ್ಯ ಅಪವರ್ತನಗಳು ಇವೇನ್ರಿ? ಅವಿಭಾಜ್ಯ ಸಂಖ್ಯೆಗಳು ಹೌದು, ಮತ್ತು 140ರ ಅಪವರ್ತನಗಳು ಕೂಡ ಹೌದು. ಇವೇನು? 140ರ ಅಪವರ್ತನಗಳು. ಇದನ್ಯಾವುದು ಅವ್ರು ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ? ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ನೋಡಿ, 140ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇವೇನ್ರಿ? ಅವಿಭಾಜ್ಯ ಸಂಖ್ಯೆ ಕೂಡ ಹೌದು ಮತ್ತು 140ರ ಅಪವರ್ತನಗಳು. ಇವುಗಳನ್ನು ನಾವು ಏನಂತ ಯಾವ ರೀತಿ ವ್ಯಕ್ತಪಡಿಸಬೇಕಂತೆ? ಗುಣಲಬ್ಧವಾಗಿ ಅಂದ್ರೆ 2 × 2 × 5 × 7 ಏನಾಯ್ತ್ರಿ? ಇದು ಗುಣಲಬ್ಧವಾಗಿ ವ್ಯಕ್ತಪಡಿಸಿದೀವಿ ನಾವು. ಯಾವ ರೀತಿ ಬರ್ದೀವಿ? ಅಪವರ್ತನಗಳನ್ನು ಗುಣಲಬ್ಧವಾಗಿ ಬರ್ದೀವಿ ಈ ರೀತಿಯಾಗಿ. ಸೊ ನೋಡಿ, ಇನ್ನೊಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಬರ್ಕೋಬಹುದು? ಇನ್ನೊಂದು 2 ಎಷ್ಟು ಸಲ ಬಂದಿದೆ? 2. ಸೊ 2ರ ಘಾತ 2 × 5 × 7. ಯಾವುದೇ ಸಂಖ್ಯೆ ರಿಪೀಟ್ ಆಗ್ತಾ ಇದ್ರೆ ಈ ರೀತಿಯಾಗಿ 2 × 2 × 2 ಇಲ್ಲಿ 3 ಸಾರಿ ಬಂದಿದೆ. ಸೊ ನೋಡಿ, ಇದನ್ನು ಯಾವ ರೀತಿಯಾಗಿ ಬರ್ಕೋಬಹುದು ನಾವು? 2ರ ಘಾತ 3. ಇದಕ್ಕೇನಂತ ಹೇಳ್ತೇವ್ರಿ? ಘಾತ. ಇಂಗ್ಲಿಷ್ ಅಲ್ಲಿ 2 power 3, ಕನ್ನಡದಲ್ಲಿ 2ರ ಘಾತ 3. ಸೊ ಇಲ್ಲಿ ರಿಪೀಟ್ ಆಗಿದೆ 2, ಇನ್ನೊಂದ್ ಸಾರಿ ಬಂದಿದೆ. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಬರ್ದೀವಿ? 2ರ ಘಾತ 2. 3 ಸಾರಿ ರಿಪೀಟ್ ಆಗ್ತಾ ಇದ್ರೆ ಅದನ್ನ ನಾವು 2ರ ಘಾತ 3. 4 ಸಾರಿ ಬರ್ತಾ ಇದ್ರೆ ಅದನ್ನ ನಾವು 2ರ ಘಾತ 4 ಅಂತ ಬರ್ಕೊಳ್ಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 156 ಇದೆ. 2 ಬಗ್ಗೆಯಿಂದ ಭಾಗವಾಗುತ್ತೆ. 2 7 14, 1 ಉಳಿತು, 16 ಆಯ್ತು, 2 8 16. ಇದು ಕೂಡ 2ರಿಂದ ಭಾಗವಾಗುತ್ತೆ. 2 3 6, 1 ಉಳಿತು, 18 ಆಯ್ತು, 2 9 18. ಈಗ 3ರಿಂದ ಭಾಗವಾಗುತ್ತೆ. 3 1 3 3 13. 2ರ ಮಧ್ಯೆಯಲ್ಲಿ ಕೂಡ ಬರಲ್ಲ, 3ರ ಮಧ್ಯೆಯಲ್ಲಿ ಕೂಡ ಬರಲ್ಲ, ಡೈರೆಕ್ಟ್ 13 ಮಧ್ಯೆಯಲ್ಲಿ ಬರುತ್ತೆ. ಓಕೆನಾ? ಸೊ 13 1. ಇದರ ಅಪವರ್ತನಗಳ ಗುಣಲಬ್ಧ ನೋಡಿ. ಈಗ ಇದರದ್ದು 156 ಏನೇನು ಬಂದಿವೆ? 2 × 2 × 3 × 13. ಇನ್ನೊಂದು ರೀತಿಯಲ್ಲಿ ಬರಬಹುದಲ್ಲ? 2 ಸರಿಯಾಗಿ 2ರ ಘಾತ 2 × 3 × 13.
ನೆಕ್ಸ್ಟ್ ನೋಡಿ ಈಗ 3825 ಫಸ್ಟ್ ಚೆಕ್ ಮಾಡ್ಕೊಳ್ಳಿ, 2ರ ಮಗ್ಗಿಂದ ಹೋಗುತ್ತೇನಾ? ಲಾಸ್ಟಿಗೆ 5 ಇದ್ರೆ ಅದು ಹೋಗಲ್ಲ, ಓಕೆನಾ? ನೆಕ್ಸ್ಟ್ 5ರ ಮಗ್ಗಿಯಲ್ಲಿ ಹೋಗ್ಬಹುದು ನೋಡಿ. 5 6 5 7 35, 3 ಉಳಿಯುತ್ತೆ 32 ಹೋಗುತ್ತೆ. ಸೊ ನೋಡಿ 5 7 35 ಆಯ್ತು, ಓಕೆನಾ? ಎಷ್ಟು ಉಳಿತು? 35 ಅಂದ್ರೆ 38ರಲ್ಲಿ 35 ಆದ್ರೆ 3 ಉಳಿತು 32. 5 6 30, 2 ಉಳಿತು 25 ಆಯ್ತು. 5 5 25. ಈಗ ನೋಡಿ ಇನ್ನ ಹೋಗುತ್ತೇನೆ 5ರ ಮಗ್ಗಿಯಲ್ಲಿ 26 ಹೋಗುತ್ತೆ ನೋಡಿ. 5 1 5, 2 ಉಳಿತು 26 ಆಯ್ತು. 5 5 25, 1 ಉಳಿತು 15, 5 3 15. ಈಗ 3ರ ಮಗ್ಗಿಯಿಂದ ಹೋಗುತ್ತೇನೆ. 3 5 3 5 15, 3 1 3. 17ರ ಮಗ್ಗಿಯಲ್ಲಿ 3ರ ಮಗ್ಗಿಯಿಂದ ಹೋಗುತ್ತಿಲ್ಲ ಇನ್ನ. 3 1 2 ಹೋಯ್ತು 21 ಆಯ್ತು. ಏನಾಗುತ್ತೆ ರೀ? 3 7 21, 17 ಬಂತು. 17 ಒಂದು ಅವಿಭಾಜ್ಯ ಸಂಖ್ಯೆ. 17 1 16. ಸೊ ನೋಡಿ ಇದರ ಅಪವರ್ತನಗಳು ಡೈರೆಕ್ಟ್ ಆಗಿ ಬರ್ತೀನಿ ನೋಡಿ. 3825ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನೇನು ಬಂದಿದೆ ನೋಡಿ. 5 ಇಂಟು 5 ಇಂಟು 3 ಇಂಟು 3 ಇಂಟು 17. ಇನ್ನೊಂದು ರೀತಿಯಲ್ಲಿ 5 ರಿಪೀಟ್ ಆಗಿದೆ. 5 ಸ್ಕ್ವೇರ್ 5ರ ಘಾತ 2, 3ರ ಘಾತ 2, 17. ಓಕೆನಾ? 5 2 ಸಾರಿ ಬಂದಿದೆ. 5ರ ಘಾತ 2, 3 ಕೂಡ 2 ಸಲ ಬಂದಿದೆ. 3ರ ಘಾತ 2 ಇಂಟು 17 17 ಆಗಿದೆ. ಸೊ ಈ ರೀತಿಯಾಗಿ ನಾವು ಗುಣಲಬ್ಧದಲ್ಲಿ ವ್ಯಕ್ತಪಡಿಸಬೇಕು, ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಈಗ 4ನೇ ಕ್ವಶನ್. ಸೊ ನೋಡಿ 4ನೇ ಕ್ವಶನ್ ನೋಡಿ ಏನಿದೆ ಈ ರೀತಿಯಾಗಿ. 5005 5ರಿಂದ ಭಾಗವಾಗುತ್ತೇನಾ? 5 1 0ಗೆ 0, 5 1. ನೆಕ್ಸ್ಟ್ ನೋಡಿ ಈಗ 7ರಿಂದ ಭಾಗವಾಗುತ್ತೇನಾ? ಏನಾಗುತ್ತೆ? 7 1 10 ಇದೆ, ಓಕೆನಾ? 3 ಉಳಿತು 30 ಆಯ್ತು. ಎಷ್ಟು? 7 3 21, 7 4 28. ಇನ್ನ 2 ಉಳಿತು 21 ಆಯ್ತು, ಓಕೆನಾ? 7 3 21. ಈಗ ನೋಡಿ ಯಾವ ಮಗ್ಗಿಂದ ಹೋಗುತ್ತೆ ಈಗ? 7 ಅಂತೂ ಆಯ್ತು. ಈಗ ನೆಕ್ಸ್ಟ್ 11. 7 ಆದ ನಂತರ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? 11. 11 ತಗೊಳ್ಳಿ. 11 1 11, 14 ಇದೆ. 11 ಐತಂದ್ರೆ ಎಷ್ಟಾಯ್ತು? 3 ಉಳಿತು ಲಾಸ್ಟಿಗೆ. 11 3 33, 13 1 13. ನೋಡಿ ಇದರ ಅಪವರ್ತನಗಳ ಗುಣಲಬ್ಧ ನೋಡ್ಕೊಳ್ಳಿ ಏನಿದೆ. 5 ಇಂಟು 7 ಇಂಟು 11 ಇಂಟು 13 ಇದೆ. ನೆಕ್ಸ್ಟ್ ನೋಡಿ 7429. ಯಾವ ಮಗ್ಗಿಯಿಂದ ಹೋಗುತ್ತೆ ನೋಡಿ? 2ರ ಮಗ್ಗಿಯಿಂದ ಕೂಡ ಹೋಗಲ್ಲ. 3ರ ಮಗ್ಗಿಯಿಂದ 3 2 6 14, 3 4 12, 22, 21, 19 ಇರುತ್ತೆ ಲಾಸ್ಟಿಗೆ. 19 ಅಂದ್ರೆ 3ರ ಮಗ್ಗಿಯಲ್ಲಿ ಬರಲ್ಲ. ನೆಕ್ಸ್ಟ್ 5ರ ಮಗ್ಗಿಯಿಂದ ಕೂಡ ಹೋಗಲ್ಲ. 5 ಆದ ನಂತರ 7ರ ಮಗ್ಗಿಯಲ್ಲಿ ನೋಡ್ಕೊಳ್ಳಿ ಒಂದ್ಸರಿ. 7 1 7, ಲಾಸ್ಟಿಗೆ 9 ಉಳಿತೆ, ಹೋಗಲ್ಲ. 11ರ ಮಗ್ಗಿಯಲ್ಲಿ ಕೂಡ ಹೋಗಲ್ಲ.
17 ತಗೊಳ್ಳಿ. 7429. 17 ಬಗ್ಗೆ ಇಲ್ಲಿ 17 4 68. ಎಷ್ಟು ಉಳಿತು? 6 ಉಳಿತು. 17 3 51. 11 ಉಳಿತು. 9. 17 119. ಸೊ 17 ಬಗ್ಗೆಯಿಂದ ಹೋಗುತ್ತೆ. ಓಕೆನಾ? 17 4 17 3 17 ಈ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂದ್ರೆ ಈ ರೀತಿಯಾಗಿ ಮಾಡಿಕೊಂಡು ಇನ್ನೇನು ಆನ್ಸರ್ ಬರುತ್ತೆ ಅಲ್ಲ ಅದೇ ಇಟ್ಕೊಂಡ್ಬಿಡಿ. ಸೊ ನೋಡಿ 17 4 68 ಆಯ್ತು. 74ರಲ್ಲಿ 68 ಹೋದ್ರೆ ಎಷ್ಟು ಉಳಿಯುತ್ತೇನೋ? 6 ಉಳಿಯುತ್ತೆ. ಇಲ್ಲಿ 2 ಇದೆ, 62 ಆಯ್ತು. 17 3 51 ಆಗುತ್ತೆ. 51 62ರಲ್ಲಿ 51 ಹೋದ್ರೆ 11 ಉಳಿಯುತ್ತೆ. 11 ಮತ್ತು ಇದು 9 ಎಷ್ಟಾಗುತ್ತೆ? 119. 17 119. ಸೊ ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಯಾವ ಮಧ್ಯದಲ್ಲಿ ಹೋಗುತ್ತೆ? ಇದು 17 ಆಯ್ತು. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ 19 ಇದೆ. 19ರಿಂದ ನೋಡಿ 437 ಇದೆ. 19 38. ಎಷ್ಟು ಉಳಿತ್ರಿ? 5 ಉಳಿತು. 7. 19 3 57. ಓಕೆನಾ? 19 2 19 3 23 ಒಂದು ಕೂಡ ಅವಿಭಾಜ್ಯ ಸಂಖ್ಯೆ. ಸೊ 23 × 1 23 23 1 23. ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ಓಕೆನಾ? ದೊಡ್ಡ ಸಂಖ್ಯೆ ಕೊಟ್ಟಾಗ ಆ ರೀತಿಯಾಗಿ ನೀವು ಡಿವಿಷನ್ ಮಾಡಿದ್ರು ಕೂಡ ನಡೆಯುತ್ತೆ. ಓಕೆ. ಸೊ ಏನ್ ಬಂದಿದೆ ನೋಡಿ, 7429ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನ್ ಬಂದಿದೆ? 17 × 19 × 23. ಓಕೆ, 17 19 × 23. ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನು ಬರ್ಕೊಳ್ಬೇಕು. ಸೊ ನೋಡಿ, ನೋಟ್ ಮಾಡ್ಕೊಳ್ಳಿ. ಸೊ ಇವು ಮೇನ್ ಕ್ವಶನ್ ನಂಬರ್ 1 ಇದರಲ್ಲಿ 5 ಕ್ವಶನ್ ಇದ್ದವು, ನಾವು ಸಾಲ್ವ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.